ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿ 8ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 8ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಭಾಗ 1ರಲ್ಲಿ ಬರ್ತಕ್ಕಂತಹ ಪಾಠ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚನೆ ಮಾಡಿರ್ತಕ್ಕಂತಹ ಯಶೋಧರೆ ಎನ್ನುವಂತಹ ಪಾಠವನ್ನು ನಾವು ನೋಡ್ತಾ ಇದ್ವಿ. ಸಿದ್ಧಾರ್ಥ ಬುದ್ಧನಾದದ್ದು ಹೇಗೆ? ಸಿದ್ಧಾರ್ಥ ಬುದ್ಧನಾಗಲು ಹೊರಟಂತಹ ಸಮಯದಲ್ಲಿ ಆತನ ಹೆಂಡತಿ ಅನುಭವಿಸ್ತಕ್ಕಂತಹ ಯಶೋಧರೆ ಅನುಭವಿಸ್ತಕ್ಕಂತಹ ನೋವುಗಳನ್ನು, ದುಃಖಗಳನ್ನು ಈ ಪ್ರಸ್ತುತ ಪಾಠದಲ್ಲಿ ಹೀಗೆ ವ್ಯಕ್ತಪಡಿಸಲಾಗಿದೆ. ಮಗ ರಾಹುಲ ತಾಯಿಯ ಭಾವನೆಯನ್ನು ಅರ್ಥ ಮಾಡಿಕೊಂಡು ತಂದೆಯನ್ನು ಕಳೆದುಕೊಂಡು ಹೋಗಿ ಬರ್ತೀನಿ ಅನ್ನುವಂಥ ಒಂದು ಮನಸ್ಥಿತಿ ಯಾವ ರೀತಿಯಾಗಿದೆ ಎಂಬುದನ್ನೆಲ್ಲವನ್ನು ಕೂಡ ನಾವು ತುಂಬ ಅದ್ಭುತವಾಗಿ ನಿನ್ನೆ ದಿನ ತರಗತಿಯಲ್ಲಿ ನಾವೆಲ್ಲರೂ ನೋಡಿದ್ದೀವಿ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಏನು ಮಾಡೋಣ, ಈ ಯಶೋಧರೆ ಎನ್ನುವಂತಹ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಪದಗಳ ಅರ್ಥವನ್ನು ಹಾಗೂ ಕವಿ ಪರಿಚಯವನ್ನು ನೋಡಿಕೊಂಡು ಆಮೇಲೆ ಮತ್ತೊಂದು ಸಲ ನಾವು ಪಾಠದ ಕಡೆ ಗಮನವನ್ನು ಹರಿಸೋಣ. ಬನ್ನಿ ಎಲ್ಲರೂ. ಪಾಠ 4 ಯಶೋಧರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕವಿ ಪರಿಚಯವನ್ನು ನೋಡೋಣ. ಎಲ್ಲರೂ ಪುಸ್ತಕವನ್ನು ತೆಗೀರಿ. ಯಾರೆಲ್ಲ ಪುಸ್ತಕ ತೆಗೆದಿಲ್ಲ ಎಲ್ಲರೂ ಬುಕ್ಕನ್ನು ತೆಗೆದಿಟ್ಕೊಳ್ಳಿ. ಕೃತಿಕಾರರ ಪರಿಚಯ. ಕನ್ನಡ ಸಾಹಿತ್ಯ ಲೋಕಗಳಲ್ಲಿ ಸಣ್ಣ ಕಥೆಗಳ ಜನಕರೆಂದೇ ಖ್ಯಾತಿ ಪಡೆದು ಶ್ರೀನಿವಾಸ್ ಎಂಬ ಕಾವ್ಯನಾಮದಿಂದ ಹೆಸರಾಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 6/6/1891ರಲ್ಲಿ ಜನಿಸಿದರು. ತುಂಬು ಬಡತನವಿದ್ದರೂ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಉತ್ತಮ ದರ್ಜೆಯಲ್ಲಿ ಇಂಗ್ಲಿಷ್ MA ಪದವಿ ಪಡೆದರು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆ ಸೇವೆ ಸಲ್ಲಿಸಿರುತ್ತಾರೆ. ಇವರ ಕಾವ್ಯ, ನಾಟಕ, ಕಾದಂಬರಿ, ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ. ಇವರ ಸಣ್ಣ ಕಥೆಗಳು ಒಟ್ಟು 13 ಸಂಪುಟಗಳಲ್ಲಿ ಪ್ರಕಟವಾಗಿದೆ. ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕ ವೀರ ರಾಜೇಂದ್ರ ಮೊದಲಾದವು ಇವರ ಪ್ರಮುಖ ಕೃತಿಗಳು. ಚಿಕ್ಕ ವೀರ ರಾಜೇಂದ್ರ ಕಾದಂಬರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇವರು 6/6/1986ರಲ್ಲಿ ನಿಧನರಾದರು. ಪ್ರಸ್ತುತ ಗದ್ಯ ಭಾಗವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ರಚಿಸಿರ್ತಕ್ಕಂತಹ ಯಶೋಧರೆ ನಾಟಕದಿಂದ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಪೂರ್ವಕತೆಯನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ವಿ. ಪದಗಳ ಅರ್ಥವನ್ನು ಒಂದು ಸಲ ನೋಡ್ಕೊಳ್ಳೋಣ. ಯಾಕೆ ಪದಗಳ ಅರ್ಥವನ್ನು ನೋಡ್ಕೊಳ್ಳೋಣಪ್ಪ ಅಂತಂದರೆ, ಪರೀಕ್ಷೆಯಲ್ಲಿ ಕೇಳುವಂತಹ ಸಂಭವ ಇರ್ತಾವೆ. ಪದಗಳ ಅರ್ಥವನ್ನು 1 ಮಾರ್ಕ್ ಕ್ವಶನಲ್ಲಿ ಅಥವಾ ಬಿಟ್ಟ ಸ್ಥಳಗಳಲ್ಲಿ ಕೇಳ್ಬೋದು. ಹೀಗಾಗಿ ಪದಗಳ ಅರ್ಥವನ್ನು ಒಂದು ಸಲ ನೋಡ್ಕೊಂಡ್ಬಿಡೋಣ. ಬನ್ನಿ. ಆನ್ಮ ಅಂದರೆ ಒಡೆಯ, ಸ್ವಾಮಿ. ಆಶಿಸು ಅಂದರೆ ಬಯಸು. ಉದ್ಘಾತೃ ಅಂದರೆ ಋತ್ವೀಜ, ಯಜ್ಞದಲ್ಲಿ ಸಾಮಗಾನವನ್ನು ಹಾಡುವವನು. ಎನಿತು ಎಷ್ಟು. ಎಸಗಲಿ ಅಂದರೆ ಆಶೀರ್ವದಿಸಲಿ. ಕವಿ ಆವರಿಸು. ಮುತ್ತು. ಕಾನನ ಅಂದರೆ ಕಾಡು, ಅರಣ್ಯ, ವನ ಅಂತ ಕೂಡ ನಾವು ಕರಿತೀವಿ. ಚೇತನ ಅಂದರೆ ಶಕ್ತಿ, ಚೈತನ್ಯ. ತರಗು ಅಂತಂದರೆ ಕುಂದುವಿಕೆ. ಇರುಳು ಅಂತಂದರೆ ರಾತ್ರಿ. ತುಡುಕಿ ಕಸಿದುಕೊಂಡು, ಕಿತ್ತುಕೊಳ್ಳು. ತೊಳಲು ಅಂತಂದ್ರೆ ಚಿಂತೆ ಮಾಡುವುದು ಅಥವಾ ಶ್ರಮವನ್ನು ಪಡುವುದು ಅಂತ ಅರ್ಥ. ಪರಿಪಾಲಿಸು ಅಂದರೆ ರಕ್ಷಣೆ ಮಾಡು ಅಥವಾ ಕಾಪಾಡು. ಬೇಹು ಅಂದರೆ ಗುಪ್ತಚಾರಿಕೆ ಅಥವಾ ಗುಪ್ತಚಾರ. ಮಂಕು ಅಂತಂದರೆ ಭ್ರಾಂತಿ. ವಿನೋದ ಅಂದರೆ ಹಾಸ್ಯ, ಉಸ್ತುಕತೆ. ವೃಂದ ಅಂದರೆ ಸಮೂಹ, ಗುಂಪು. ಸಂದೇಹ ಅಂತಂದರೆ ಅನುಮಾನ. ಸತಿ ಅಂತಂದರೆ ಸತಿ ಅಂದರೆ ಹೆಂಡತಿ. ಸಲಹು ಅಂದರೆ ಕಾಪಾಡು. ಸುತೆ ಮಗಳು. ಹವನ ಅಂದರೆ ಹೋಮ. ಆಮೇಲೆ ಯಜ್ಞ ಹಸುಳೆ. ಹಸುಳೆ ಅಂದರೆ ಮಗು ಅಂತೇಳಿ ಅರ್ಥ.
ಬನ್ನಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ತರಗತಿ 8ನೇ ತರಗತಿ ವಿಷಯ ಕನ್ನಡ. ಪಾಠದ ಹೆಸರು ಯಶೋಧರೆ. ಅಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ಯಶೋಧರೆ ಮತ್ತೊಮ್ಮೆ ಹಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ. ಉತ್ತರ, ಯಶೋಧರೆ ಮತ್ತೊಮ್ಮೆ ಪತಿಯನ್ನು ತನಗೆ ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ. ಎರಡನೆಯ ಪ್ರಶ್ನೆ, ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರು ಯಾರು? ತಂದೆಯನ್ನು ಕರೆತರಲು ರಾಹುಲ ಹೋಗುವೆನೆಂದು ಹೇಳಿದನು. ಮೂರನೆಯ ಪ್ರಶ್ನೆ, ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರು ಯಾರು? ಉತ್ತರ, ರಾಜನಿಗೆ ಕನಸಿನ ವಿಚಾರವನ್ನು ಹೇಳಿದವಳು ಅಂಬಿಕೆ. ನಾಲ್ಕನೆಯ ಪ್ರಶ್ನೆ, ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು? ಉತ್ತರ, ಸನ್ಯಾಸಿಯಾದವನು ಸತಿಯನ್ನು ನೋಡುವುದು, ಮಾತನಾಡುವುದು ಸಂಪ್ರದಾಯಕ್ಕೆ ವಿರೋಧವಾಗಿದೆ ಅಥವಾ ವಿರುದ್ಧವಾದದ್ದು. ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜ ಹೇಳುತ್ತಾನೆ? ಉತ್ತರ, ಈಗ ನೀನಿರುವ ಸ್ಥಿತಿ ಸನ್ಯಾಸಿಯ ಸ್ಥಿತಿ ಎಂದು ರಾಜ ಹೇಳುತ್ತಾನೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ? ಉತ್ತರ, ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ, ಬಹಳ ದಿನಗಳಿಂದ ಬೇಡುತ್ತಿದ್ದೇನೆ. ನಿಮ್ಮ ಸೋದರಿಯ ಮಗಳೆಂದು ಬಾಲ್ಯದಲ್ಲಿಯೇ ನನ್ನನ್ನು ಕರೆದುಕೊಂಡು ಬಂದು ಸುಖವಾಗಿ ಬೆಳೆಸಿದ್ದೀರಿ. ಮನೆಯ ಸೊಸೆಯಾಗಿ ಮಾಡಿಕೊಂಡಿದ್ದೀರಾ. ನನ್ನ ಬಾಳನ್ನು ಬೆಳಗಿಸಿದ್ದೀರಾ. ನಾನು ಕನಸಿನಲ್ಲೂ ಕಾಣದ ಸುಖವನ್ನು ಅನುಭವಿಸುವಂತೆ ಮಾಡಿದ್ದೀರಾ. ನಿಮ್ಮ ಐಶ್ವರ್ಯದಲ್ಲಿ ಸ್ವಲ್ಪವೂ ಇಲ್ಲ ಅನ್ನದೇ ಎಲ್ಲವನ್ನೂ ಕೊಟ್ಟಿದ್ದೀರಾ. ಈಗ ಮತ್ತೊಮ್ಮೆ ನನ್ನ ಪತಿಯನ್ನು ಕೊಟ್ಟು ನನ್ನನ್ನು ರಕ್ಷಿಸಿರಿ ಎಂದು ವಿನಂತಿಸುತ್ತಾಳೆ. ಎರಡನೆಯ ಪ್ರಶ್ನೆ, ಯಶೋಧರೆ ಮಂಡಿ ಊರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ? ಉತ್ತರ, ಯಶೋಧರೆಯು ಕನಸಿನ ಬಗ್ಗೆ ಅಂಬಿಕೆಯಿಂದ ಕೇಳಿ ತಿಳಿದ ರಾಜನು ಯಶೋಧರೆಯ ಪತಿ ಸಿದ್ಧಾರ್ಥನು ಮನೆ ಬಿಟ್ಟು ಹೋಗಿರುವ ನೋವೇ ಸಾಕಾಗಿದೆ. ಅದರ ಜೊತೆಗೆ ಕೆಟ್ಟ ಕನಸು ಬೇರೆ ಯಶೋಧರೆಗೆ ಹಿಂಸೆ ಪಡಿಸುತ್ತಿದೆ ಎಂದು ಹೇಳಿದನು. ಇಂದು ಇರುಳಾಗುತ್ತಿದೆ. ಕನಸಿನ ಮೊಸಳೆ ಹಿಡಿದು ನನಗೆ ಇನ್ನು ಯಾವ ನೋವು ಕೊಡುತ್ತದೆಯೋ ಇನ್ನೇನಿತೋ ತೊಳಲಬೇಕು. ಭಯದಿಂದ ನನ್ನ ಚೇತನೆಗಳೆಲ್ಲ ಕಲಕಿ ಹೋಗಿವೆ. ನನ್ನನ್ನು ಉದ್ಧರಿಸಬೇಕು ಎಂದು ಮಂಡಿ ಊರಿ ನಮಸ್ಕರಿಸುವಳು. ಮೂರನೇ ಪ್ರಶ್ನೆ, ರಾಜನು ಈಗ ನೀನಿರುವ ಸ್ಥಿತಿ ಸನ್ಯಾಸ ಅಲ್ಲವೇ ಎನ್ನಲು ಕಾರಣವೇನು? ಉತ್ತರ, ಸಿದ್ಧಾರ್ಥನು 10 ವರ್ಷಗಳ ಹಿಂದೆ ಹೆಂಡತಿ, ಮಕ್ಕಳು, ಮನೆ, ಅರಮನೆ ಎಲ್ಲವನ್ನು ಬಿಟ್ಟು ಮಧ್ಯೆ ರಾತ್ರಿಯಲ್ಲಿ ಜ್ಞಾನ ಸಂಪಾದಿಸಲು ಹೊರಟು ಹೋಗಿದ್ದನು. ಅಂದಿನಿಂದ ಇಂದಿನವರೆಗೂ ಯಶೋಧರೆಯು ಅರಮನೆಯಲ್ಲಿ ಇದ್ದರೂ ಕೂಡ ಸನ್ಯಾಸಿಯಂತೆ ಬದುಕುತ್ತಿದ್ದಳು. ಅಷ್ಟೇ ಅಲ್ಲ, ನಾನು ಸಹ ಪತಿಯಂತೆ ಸನ್ಯಾಸವನ್ನು ಸ್ವೀಕರಿಸಿ ಪತಿಯ ಬಳಿಗೆ ಹೋಗುವೆನು. ಅವರೊಡನೆ ಸನ್ಯಾಸಿಯಂತೆಯೇ ಜೀವನ ನಡೆಸುವೆನು ಎಂದು ಹೇಳುತ್ತಾಳೆ. ಆದ್ದರಿಂದ ರಾಜನು ಈಗ ನೀನಿರುವ ಸ್ಥಿತಿ ಸನ್ಯಾಸಲ್ಲವೇ ಎಂದು ಹೇಳಿದನು. ನಾಲ್ಕನೆಯ ಪ್ರಶ್ನೆ, ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನು? ಉತ್ತರ, ರಾಹುಲನು ನಾನು ಹೋಗಿ ನನ್ನ ತಂದೆಯನ್ನು ಕರೆತರುತ್ತೇನೆ ಎಂದು ತಾತನ ಅಪ್ಪಣೆ ಪಡೆದಿರುವುದಾಗಿ ಹೇಳಿದಾಗ ಯಶೋಧರೆಗೆ ಗಾಬರಿಯಾಯಿತು. 10 ವರ್ಷಗಳ ಹಿಂದೆ ಪತಿ ಬಿಟ್ಟು ಹೋದಂತೆ ಎಲ್ಲಿ ತನ್ನ ಮಗನು ತನ್ನನ್ನು ಬಿಟ್ಟು ಹೊರಟು ಹೋಗುವನೋ, ನನ್ನ ಪತಿಯನ್ನು ನೋಡುವ ಪುಣ್ಯವು ನನ್ನ ಕಣ್ಣುಗಳಿಗೆ ಇದೆಯೋ ಇಲ್ಲವೋ ತಿಳಿದಿಲ್ಲ. ಈಗ ಮಗನು ತಂದೆಯನ್ನು ನೋಡಬೇಕೆಂದು ಬಯಸಲು ಬೇಡ ಎನ್ನುವುದು ಸರಿಯೇ ಎಂಬ ಸಂದೇಹ ಯಶೋಧರೆಯ ಅಂತರ್ಯದಲ್ಲಿ ಮೂಡಿತು. ಈ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ಸೋದರಿಯ ಸುತೆಯೆಂದು ಎಳೆತನದಲ್ಲಿ ನನ್ನ ಕರೆತಂದು ಸಾಕಿದಿರಿ. ಆಯ್ಕೆ, ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ರವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಈ ವಾಕ್ಯವನ್ನು ಯಶೋಧರೆ ತನ್ನ ಮಾವನವರಾದ ಶುದ್ಧೋಧನ ರಾಜನಿಗೆ ಹೇಳಿದಳು.
ರಾಜನು ಅರಮನೆಗೆ ಬಂದಾಗ ಯಶೋಧರೆಯು ಎದ್ದು ಬಂದು ನಮಸ್ಕರಿಸಿ, ಬಹಳ ದಿನಗಳಿಂದ ಬೇಡುತ್ತಿದ್ದೇನೆ. ನಿಮ್ಮ ಸೋದರಿಯ ಮಗಳೆಂದು ಬಾಲ್ಯದಲ್ಲಿಯೇ ನನ್ನ ಕರೆದುಕೊಂಡು ಬಂದು ಸುಖವಾಗಿ ಬೆಳೆಸಿದ್ದೀರಿ. ಮನೆಯ ಸೊಸೆಯಾಗಿ ಮಾಡಿಕೊಂಡಿದ್ದೀರಾ. ನನ್ನ ಬಾಳನ್ನು ಬೆಳಗಿಸಿದ್ದೀರಾ ಎಂದು ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ: ಯಶೋಧರೆಯು ಶುದ್ಧೋಧನನ ಸಹೋದರಿಯ ಮಗಳು ಎಂದು ಪ್ರೀತಿಯಿಂದ ತಮ್ಮ ಅರಮನೆಗೆ ಕರೆದು ತಂದು ಎಷ್ಟು ಪ್ರೀತಿಯಿಂದ ಸಾಕಿ ಸಲುಹಿದನು ಎಂಬುದು ಸ್ವಾರಸ್ಯಕರವಾಗಿದೆ. ಎರಡನೆಯ ಪ್ರಶ್ನೆ: ಅಮ್ಮಾಜಿ, ನಿನಗೆ ನನ್ನ ಭಯ ಬೇಡಮ್ಮ, ನಾ ಮರಳಿ ಭಯನಮ್ಮ. ಉತ್ತರ: ಆಯ್ಕೆ. ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚಿಸಿರುವ ಯಶೋಧರೆ ಎಂಬ ನಾಟಕದಿಂದ ಆಯ್ದು ಯಶೋಧರೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ರಾಹುಲನು ತನ್ನ ತಂದೆಯನ್ನು ಹುಡುಕಿ ಕರೆತರುವೆನು ಎಂದು ತರುವೆನೆಂದು ಹೇಳುತ್ತಾನೆ. ಆಗ ಯಶೋಧರೆಗೆ ತಂದೆಯ ಬಳಿಗೆ ಮಗನನ್ನು ಕಳುಹಿಸಲು ಭಯಗೊಂಡಳು. ಆ ಸಂದರ್ಭದಲ್ಲಿ ರಾಹುಲ ತನ್ನ ತಾಯಿ ಯಶೋಧರೆಗೆ ಹೇಳುತ್ತಾನೆ. ಸ್ವಾರಸ್ಯ: ಯಶೋಧರೆಯು ತಂದೆಯ ಬಳಿಗೆ ಹೋಗಿ ಮಗ ಮತ್ತೆ ಮರಳಿ ಬರುವನೋ ಇಲ್ಲವೋ ಎಂಬ ಸಂದೇಹ. ರಾಹುಲ ತಂದೆಯನ್ನು ಕರೆದುಕೊಂಡು ಖಂಡಿತ ಹಿಂತಿರುಗಿ ಬರುವುದಾಗಿ ಭರವಸೆ ಕೊಡುವುದು ಸ್ವಾರಸ್ಯಕರವಾಗಿದೆ. ಮೂರನೆಯ ಪ್ರಶ್ನೆ: ನಿನ್ನ ವಿಧಿ ಕೆಟ್ಟುದೆಂದೆನಿಸದಿರು ಅಮ್ಮಾಜಿ. ಉತ್ತರ: ಆಯ್ಕೆ. ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚನೆ ಮಾಡಿರ್ತಕ್ಕಂತಹ ಯಶೋಧರೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಯಶೋಧರೆ ರಾಜನಿಗೆ ಹೇಳಿದಳು. ಯಶೋಧರೆಯು ತನ್ನ ವಿಧಿಯೇ ಕೆಟ್ಟದಾಗಿದೆ ಎಂದು ರಾಜನಿಗೆ ಹೇಳಿದಾಗ ಸೊಸೆ ಯಶೋಧರೆಯನ್ನು ಸಮಾಧಾನಪಡಿಸುವಾಗ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ. ಸ್ವಾರಸ್ಯ: ನಿನ್ನ ಅರಸನು ನಿನ್ನಿಂದ ದೂರವಿದ್ದರೂ ಲೋಕ ಪೂಜಿತನಾಗಿದ್ದಾನೆ, ಅದಕ್ಕಾಗಿ ಹೆಮ್ಮೆ ಪಡಬೇಕು ಎಂದು ಸಮಾಧಾನಪಡಿಸುವುದು ಗೌತಮ ಬುದ್ಧನ ಶ್ರೇಷ್ಠತೆಯನ್ನು ತಿಳಿಸುವುದು ಸ್ವಾರಸ್ಯಕರವಾಗಿದೆ. ನಾಲ್ಕನೆಯ ಪ್ರಶ್ನೆ: ನಿದ್ದೆಯಲ್ಲಿ ಮುಳುಗುವಣ್ಣಾವ ಕನಸಿನ ಮೊಸಳೆ ಹಿಡಿಯುವುದು. ಆಯ್ಕೆ. ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಯಶೋಧರೆ ರಾಜನಿಗೆ ಹೇಳುತ್ತಾಳೆ. ಇಂದು ಮರಳಾಗುತ್ತಿದೆ. ಕನಸಿನ ಮೊಸಳೆ ಹಿಡಿದು ನನಗೆ ಇನ್ನು ಯಾವ ತಲೆನೋವು ಕೊಡುತ್ತದೆಯೋ, ಇನ್ನೇನಿತೋ ತೊಳಲಬೇಕು. ಭಯದಿಂದ ನನ್ನ ಚೇತನಗಳೆಲ್ಲ ಕಲಕಿ ಹೋಗಿವೆ. ನನ್ನನ್ನು ಉದ್ಧರಿಸಬೇಕು ಎಂದು ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ: ಯಶೋಧರೆಯು ಇದೊಂದು ಕೆಟ್ಟ ಕನಸು, ಇನ್ನು ನಿದ್ದೆಯನ್ನು ಹಾಳು ಮಾಡುವುದೇ ಅಲ್ಲದೆ ಮನಸ್ಸನ್ನು ಗಾಬರಿಗೊಳಿಸುವುದು ಎಂದು ಕನಸಿಗೆ ಭಯಪಡುವುದು ಸ್ವಾರಸ್ಯಕರವಾಗಿದೆ. ಹೊಂದಿಸಿ ಬರೆಯಿರಿ. ಯಶೋಧರೆ ಯುವರಾಣಿ. ನೋಡಿ, ಹೊಂದಿಸಿ ಬರೆಯ ಪ್ರಶ್ನೆ ಕೊಟ್ಟಿರ್ತಾರೆ. ನಾನು ಡೈರೆಕ್ಟಾಗಿ ಉತ್ತರಗಳನ್ನ ಕೊಟ್ಟಿದ್ದೀನಿ ಮಕ್ಕಳೇ. ಪ್ರಶ್ನೆಗಳನ್ನ ಪುಸ್ತಕದಲ್ಲಿ ನೋಡ್ಕೋಬೋದು. ಯಶೋಧರೆ ಯಾರಿಲ್ಲಿ? ಯುವರಾಣಿ. ಶುದ್ಧೋಧನ ಈತ ರಾಜ. ಅಂಬಿಕೆ ಸಖಿ. ರಾಹುಲ ಬುದ್ಧನ ಮಗ. ಸಿದ್ಧಾರ್ಥ ಅಂದರೆ ಗೌತಮ ಬುದ್ಧ. ಈ ಕೆಳಗಿನ ಪದಗಳಿಗೆ ತತ್ಸಮ ಪದಗಳನ್ನು ಬರೆಯಿರಿ. ನೋಡಿ, ಕೆಳಗೆ ಕೆಲವೊಂದಷ್ಟು ಪದಗಳು ಕೊಟ್ಟಿದ್ದಾರೆ, ಅದಕ್ಕೆ ನಾವು ತತ್ಸಮ ಪದಗಳನ್ನ, ತದ್ಭವಗಳನ್ನು ಕೊಟ್ಟಿದ್ದಾರೆ, ಅವಕ್ಕೆ ನಾವೇನು ಬರಬೇಕು? ತತ್ಸಮ ಪದಗಳನ್ನು ಬರೀಬೇಕು. ವಿನೋದ ಅಂದರೆ ವಿನೋದ, ಭಿನದ, ದುಃಖ, ದುಃಖೆ. ರಾಜ, ರಾಯ, ಕಾರ್ಯ, ಕಜ್ಜ, ರು. ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ. ನಿನ್ನಾನ್ಮ, ನಿನ್ನ ಪ್ಲಸ್ ಆನ್ಮ, ಲೋಪಸಂಧಿ. ಚಕ್ರಾಧಿಪತಿ, ಚಕ್ರ ಅಧಿಪತಿ, ಸವರ್ಣ ದೀರ್ಘ ಸಂಧಿ. ಹರಕೆಯನು ಅಂದರೆ ಹರಕೆ ಪ್ಲಸ್ ಅನು, ಇದು ಆಗಮ ಸಂಧಿ. ಪತಿಯೊಡನೆ, ಪತಿ ಪ್ಲಸ್ ಒಡನೆ, ಆಗಮ ಸಂಧಿ. ಇಂದಳುತ, ಇಂದು ಪ್ಲಸ್ ಅಳುತ, ಲೋಪ ಸಂಧಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಯಶೋಧರೆ ಅನ್ನುವಂತಹ ಗದ್ಯಭಾಗದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡಿದ್ವಿ. ನಾಳೆ ದಿನ ತರಗತಿಯಲ್ಲಿ ಮತ್ತೊಂದು ಸುಂದರವಾದಂತಹ ಪಾಠದೊಂದಿಗೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ನೋಡ್ತಾ ಇರಿ ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್.
ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ನಮಸ್ಕಾರಗಳು.